ದರ ಏರಿಕೆ ಅರ್ಜಿ ವಜಾ ಮಾಡಲಾಗಿದೆ. ಈ ಮೆಟ್ರೋ ಟಿಕೆಟ್ ದರ ಏರಿಕೆ ಆಯ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ಅಸಮಾಧಾನ, ಆಕ್ರೋಶ ವ್ಯಕ್ತವಾಗಿತ್ತು. ಅದಕ್ಕೆ ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಅರ್ಜಿ ವಜಾ ಆಗಿದೆ. ಯಾಕೆ ವಜಾ ಆಯಿತು ಅನ್ನೋ ಡೀಟೇಲ್ ನೋಡೋದಾದ್ರೆ, ನಮ್ಮ ಮೆಟ್ರೋ ರೈಲು ಪ್ರಯಾಣ ದರ ಏರಿಕೆ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿ ಆದೇಶಿಸಿದೆ. ಕಾನೂನು ಬಾಹಿರವಾಗಿ ನಮ್ಮ ಮೆಟ್ರೋ ರೈಲು ಪ್ರಯಾಣ ದರವನ್ನು %71 ಏರಿಕೆ ಮಾಡಿ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಆದೇಶಿಸಿರುವುದನ್ನು ರದ್ದುಪಡಿಸುವಂತೆ ಕೋರಿ ಬೆಂಗಳೂರು ಸನತ್ ಕುಮಾರ್ ಶೆಟ್ಟಿ ಮತ್ತಿತರರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಈ ಅರ್ಜಿ ವಜಾಗೊಳಿಸಿದ ಮುಖ್ಯ ನ್ಯಾಯಮೂರ್ತಿ NV ಅಂಜಾರಿ ಅವರ ನೇತೃತ್ವದ ವಿಭಾಗೀಯ ಪೀಠ ಮೆಟ್ರೋ ರೈಲ್ವೆ ಕಾಯ್ದೆ 2002 ಸೆಕ್ಷನ್ 33 ಅಡಿಯಲ್ಲಿ ಶುಲ್ಕ ನಿಗದಿ ಮತ್ತು ಪರಿಷ್ಕರಣೆಗೆ ಅವಕಾಶವಿದೆ. ಇದೇ ಕಾಯ್ದೆಯಡಿ ಪ್ರಸ್ತುತ ದರ ಏರಿಕೆ ಮಾಡಲಾಗಿದೆ. ಮೆಟ್ರೋ ಆಡಳಿತ ಕಾಲಕ್ಕೆ ದರವನ್ನು ನಿಗದಿಪಡಿಸೋಕೆ ಅಧಿಕಾರವನ್ನು ಹೊಂದಿದೆ. ದರ ನಿಗದಿಗೆ ತಜ್ಞರ ಸಮಿತಿ ರಚನೆ ಮಾಡಲಾಗಿದೆ. ಆ ಸಮಿತಿ ಎಲ್ಲ ಆಯಾಮಗಳಲ್ಲಿ ಅಧ್ಯಯನ ಮಾಡಿ ಏರಿಕೆಗೆ ಶಿಫಾರಸು ಮಾಡಿದೆ. ಅದನ್ನು ಆಧರಿಸಿಯೇ ದರ ಏರಿಕೆ ಮಾಡಿರೋದ್ರಿಂದ ನ್ಯಾಯಾಲಯ ಮತ್ತೆ ಮರುಪರಿಶೀಲನೆ ನಡೆಸೋಕೆ ಅವಕಾಶ ಇಲ್ಲ ಅಂತ ಪೀಠ ತಿಳಿಸಿದೆ. ಅಂದರೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಒಂದು ಮಾನದಂಡ ಇರುತ್ತೆ. ಇವಾಗ ಬಸ್ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು, ಎಲ್ಲದ್ರ ರೇಟು ಮನಸ್ಸಿಗೆ ಬಂದಂಗೆ, ಇಚ್ಛೆಗೆ ಬಂದಂಗೆ ಯಾರು ಬೇಕೋ ಅವರು ಜಾಸ್ತಿ ಮಾಡೋ ಹಾಗಿಲ್ಲ. ಅದಕ್ಕೆ ಅಂತ ಒಂದು ಸಮಿತಿ ರಚನೆ ಮಾಡಬೇಕಾಗತ್ತೆ. ಆ ಸಮಿತಿ ಎಲ್ಲವನ್ನ ನೋಡಿ ವರದಿ ಸಿದ್ಧಪಡಿಸುತ್ತೆ. ಆ ವರದಿ ಏನು ಹೇಳುತ್ತೋ ಅದರದ ಆಧಾರದ ಮೇಲೆ ಹೈಕ್ ಮಾಡ್ತಾರೆ. ಒಂದು ಎರಡನೇದು BMRCLಗೆ ಈ ರೀತಿಯಾಗಿ ಜಾಸ್ತಿ ಮಾಡುವಂಥ ಅಧಿಕಾರ ಅನ್ನೋದು ಇದೆ. ಹಾಗಾಗಿ ಇದರಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಕ್ಕಾಗಲ್ಲ ಅಂತ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಹಾಗಾಗಿ ಅರ್ಜಿ ಏನು ಸಲ್ಲಿಕೆ ಮಾಡಲಾಗಿತ್ತು, ಆ ಅರ್ಜಿಯನ್ನು ವಜಾ ಮಾಡಲಾಗಿದೆ.